ಸುರಕ್ಷತೆಗೆ ಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳನ್ನ ಕಲ್ಪಿಸುವಂತದ್ರಲ್ಲಿ ನಮ್ಮ ಸರ್ಕಾರ ಮಹತ್ವದ ಆಲೋಚನೆ ಚಿಂತನೆ ಕೂಡ ಮಾಡಿದೆ. ಈ ದಿನ ಏನು ಕಟ್ಟಡ ಕಾರ್ಮಿಕರಿದ್ದಾರೆ, ಎಲೆಕ್ಟ್ರಿಷಿಯನ್ ಇದ್ದಾರೆ, ಕಾರ್ಪೆಂಟರ್ ಇದ್ದಾರೆ, ವೆಲ್ಡರ್ಸ್ ಇದ್ದಾರೆ, ಪ್ಲಂಬರು, ಪೇಂಟರ್, ಇವರೆಲ್ಲರೂ ಕೂಡ ಕಟ್ಟಡ ಕಾರ್ಮಿಕರ ಅಡಿಯಲ್ಲೇ ಬರ್ತಾರೆ. ಯಾರು ರಿಜಿಸ್ಟರ್ ಮಾಡಿರ್ತಾರ, ಎನ್ರೋಲ್ ಮಾಡಿರ್ತಾರೆ, ಅವರೆಲ್ಲರಿಗೂ ಕೂಡ ಚೇರ್ ಕೊಟ್ಬಿಡ್ಬೇಕು. ಕೆಜಿಎಫ್ ಅಲ್ಲಿ ಸರ್ಕಾರದ ಯೋಜನೆಗಳನ್ನ ತಿಳಿಸಲು ನಾವು ಯಶಸ್ವಿ ಆಗಿರ್ಲಿಲ್ಲ ಇಷ್ಟು ದಿನ. ಪದೇ ಪದೇ ಸರ್ಕಾರದ ಆಲೋಚನೆ ಹೇಗಿದೆ ಅಂದ್ರೆ, ನೀವು ಸ್ವಯಂ ಉದ್ಯೋಗಿಗಳು, ನಿಮ್ಮನ್ನ ಯಾರು ಕರೆದ್ ಕೆಲಸ ಕೊಡಲ್ಲ, ನೀವೇ ಕೆಲಸ ಹುಡ್ಕೊಂಡು ಹೋಗುವಂತ ಆಲೋಚನೆ ನಿಮ್ಮಲ್ಲಿದೆ. ಆಮೇಲೆ ನೀವ್ ಯಾವ್ದೇ ಒಂದು ಬಯೋಡೇಟಾ ಎತ್ಕೊಂಡು ಯಾವ್ದೇ ಆಫೀಸ್ ಹತ್ರ ತಿರ್ಗಾಡ್ಕೊಂಡಿರಲ್ಲ. ಎಲ್ಲಿ ಕೆಲಸ ಇದೆ ಹುಡುಕ್ತೀರಾ? ನಿಮ್ ಕೆಲಸ ನೋಡಿ ಜನ ನಿಮ್ಮನ್ನ 10 ವರ್ಷ, 20 ವರ್ಷ, 30 ವರ್ಷ ನಿಮ್ಮನ್ನ ಬಿಡದೆ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರೆ. ಅಂದ್ರೆ ಸ್ವಯಂ ವೃತ್ತಿ, ನಿಮ್ಗೆ ಯಾವ ಕೆಲಸ ಮಾಡಕ್ ಬರುತ್ತೆ, ನೀವೇ ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ನೀವೇ ಟ್ರೈನಿಂಗ್ ತಗೊಂತೀರಾ, ನೀವು ಅದನ್ನ ಅನುಭವದ ಮೇಲೆ ಕೆಲಸ ಮಾಡ್ತಾ ಎಲ್ಲಿ ಕೆಲಸ ಮಾಡ್ತಾ ಇರ್ತೀರೋ, ದೊಡ್ಡ ಕಾಂಟ್ರಾಕ್ಟರ್ ಹತ್ರ ಮಾಡಿದ್ರೆ, ಬಿಲ್ಡರ್ಸ್ ಹತ್ರ ಕೆಲಸ ಮಾಡಿದ್ರೆ ನಿಮಗೆ ಸುರಕ್ಷತೆ ಏನಿದೆ, ಮತ್ತೆ ಆ ಕೆಲಸ ಮಾಡಕ್ ಆಗದೆ ಇದ್ದಾಗ 50 ವರ್ಷ 60 ವರ್ಷ ಆದ್ಮೇಲೆ ನಿಮ್ ಜೀವನ ಹೇಗಿರ್ಬೇಕು, ನಿಮ್ ಮಕ್ಳಿಗೆ ನಾವ್ ಏನ್ ಒಳ್ಳೇದ್ ಮಾಡ್ಬೇಕು, ಏನು ಕಲ್ಯಾಣ ಕಾರ್ಯಕ್ರಮಗಳು ಮಾಡ್ಬೇಕು, ಆರೋಗ್ಯದ ದೃಷ್ಟಿಯಲ್ಲಿ ಎಲ್ಲೋ ಬಿಲ್ಡಿಂಗ್ ಕಟ್ತಾ ಇರ್ತೀರಾ, ಅಂದ್ರೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರ್ತೀರಾ, ಅಲ್ಲಿ ಸುರಕ್ಷತೆ ಏನು, ಹೋಗ್ತೀರಾ ನೀಟಾಗಿ, ಬೆಳಗ್ಗೆ ಮನೇಲಿ ಊಟ ಹಾಕ್ಸ್ಕೊಂಡು ಬಾಕ್ಸ್ ಹಾಕೊಂಡು ನೀಟಾಗಿ ಹೋಗ್ತೀರಾ, ಮತ್ತೆ ರಾತ್ರಿ ಮನೆಗ್ ಬರ್ತೀರಾ, ಬೇರೆ ಪ್ರಪಂಚನೇ ನೋಡಲ್ಲ. 1 ವರ್ಷ ಅಲ್ಲ, 20 ರಿಂದ 30 ವರ್ಷ ನೀವು ಇದೇ ರೀತಿ ನಿಮ್ ಜೀವನನ ಇದೇ ತರ ಬದುಕ್ ಕಟ್ಕೊಂಡಿರೋರು. ನಿಮ್ಗೆ ಅಂತ ಏನ್ ಒಳ್ಳೇದ್ ಯೋಚನೆ ಮಾಡಿದಾರೆ, ಸರ್ಕಾರ ಯೋಚನೆ ಮಾಡಿದಾರ, ನಿಮ್ಮ ಹತ್ರ ಕೆಲಸ ತಗೋತಾರಲ್ಲ ಅವ್ರು ಯೋಚನೆ ಮಾಡಿದಾರ, ಇದ್ರ ಬಗ್ಗೆ ನೀವ್ ಯಾವತ್ತೂ ಚಿಂತನೆನೂ ಮಾಡಲ್ಲ, ಟೈಮು ಕೊಡಲ್ಲ. ಭಾನುವಾರ ಕೆಲಸ ಸಿಕ್ಕಿದ್ರು ಹೋಗ್ತಾ ಇರ್ತೀರ. ಈ ತರ ದುಡಿದು ಬದುಕುವಂತವ್ರನ್ನ ಗುರ್ತಿಸಿ ಸರ್ಕಾರ ಹಂತವಾಗಿ ನಿಮಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಏನ್ ಮಾಡಿದ್ರಿ ಅವ್ರನ್ನ, ಆಮೇಲೆ ಅವ್ರಿಗೆ ಗೊತ್ತಿದ್ಯಾ? ಯಾಕಿಲ್ಲ? ಇವತ್ತು ಕರ್ಸಿ ಇವ್ರಿಗೆ ಅದ್ರದ್ದೆಲ್ಲ ಸರ್ವಿಸಸ್ ನ ಕೊಡಿ. ನೀವ್ ಎಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ, ನಿಮ್ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಿಮ್ ಆರೋಗ್ಯ ಹೇಗಿರ್ಬೇಕು, ಚಿಕ್ಕದನ್ನ ಒಂದ್ ಚಿಕ್ಕ ಕಾಯಿಲೆ ಬಂದ್ರೆ ಅದನ್ನ ಹಾಗೆ ತಿಳ್ಕೊಂಡು ಅದಕ್ಕೆ ಯಾವ ರೀತಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನುವಂತ ಆಲೋಚನೆ ಇಟ್ಕೊಂಡು ನಿಮ್ಗೆ ಒಂದು ಆರೋಗ್ಯ ಪಡೆ ಅಂತಾನೆ ಸೃಷ್ಟಿ ಮಾಡಿದ್ರು ಇವ್ರ ಕಡೆಯಿಂದ. ನೀವು ಕೆಲಸ ಮಾಡೋ ಜಾಗಕ್ಕೆ ಹೋಗಿ ಸರ್ವಿಸ್ ಮಾಡ್ಬೇಕು ಅಂತ ಒಂದು ಆಂಬ್ಯುಲೆನ್ಸು, ನರ್ಸು, ನಿಮ್ಗೆ ಟೆಸ್ಟ್ ರಿಪೋರ್ಟ್ಸು ಅಲ್ಲೇ ಸೇಮ್ ಡೇ ಕೊಡೋ ತರ ಆ ತರದ್ದು ಒಂದು ಕಾರ್ಯಪಡೆ ಮಾಡಿದ್ದಾರೆ ಸರ್ಕಾರ. ಅದ್ರ ಜೊತೆಯಲ್ಲಿ ನಿಮ್ ಕೆಲವೊಂದು ಕಾರ್ಯಕ್ರಮಗಳಿದಾವೆ. ನೀವು ರಿಜಿಸ್ಟರ್ ಎನ್ರೋಲ್ ಆದ್ರೆ ಬರೀ ನಿಮ್ಗೊಬ್ಬರಿಗೆ ಸ್ವಾರ್ಥವಾಗಿ ಸರ್ಕಾರ ಯಾವ್ದು ಯೋಜನೆ ಅಲ್ಲ, ನಿಮ್ ಕುಟುಂಬದವ್ರಿಗೆ, ನಿಮ್ ಮಕ್ಕಳಿಗೆ ಏನೇನ್ ಕಲ್ಯಾಣ ಕಾರ್ಯಕ್ರಮಗಳಿದಾವೆ, ಓದೋ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಪಡಿಬಹುದು, ಅದಾದ್ಮೇಲೆ ಕುಟುಂಬದವ್ರಿಗೆ ಯಾವ ರೀತಿ ನಿಮ್ಗೆ ಸಹಾಯ ಆಗತ್ತೆ, ಎಲ್ಲ ದೂರದೃಷ್ಟಿನೂ ಸರ್ಕಾರಕ್ಕಿದೆ. ಅದಾದ್ಮೇಲೆ ಕೆಲವೊಂದು ಯೋಜನೆಗಳನ್ನ ತಂದಿದ್ದಾರೆ. ನಿಮ್ಮ 18 ವರ್ಷದಿಂದ 60 ವರ್ಷದ ಒಳಗಡೆವರೆಗೂ ನೀವು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಬಹುದು. ವಯಸ್ಸಿನ ಇತಿಮಿತಿ ಇರಲ್ಲ. ಅಂದ್ರೆ 18 ವರ್ಷದ ಮೇಲ್ಪಟ್ಟವರು, 60 ವರ್ಷದ ಒಳಗಡೆ ಇರುವಂತವ್ರು ಕಾರ್ಮಿಕ ಇಲಾಖೆಯ ಲಾಭಗಳನ್ನ ಪಡೀಲಿಕ್ಕೆ ನಿಮ್ಗೆ ಆ ವಯಸ್ಸು ಲಿಮಿಟ್ ಕೊಟ್ಟಿದ್ದಾರೆ. ಅಷ್ಟೊಳಗಡೆ ನೀವು ಎನ್ರೋಲ್ ಮಾಡ್ಕೊಬಹುದು. ಎನ್ರೋಲ್ ಮಾಡುವಾಗ ಎಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಕಟ್ಟಡ ಕಾರ್ಮಿಕರಾದ್ರೆ, ಪೇಂಟರ್ ಆದ್ರೆ, ಎಲೆಕ್ಟ್ರಿಷಿಯನ್ ಆದ್ರೆ, ಪ್ಲಂಬರು, ಕಾರ್ಪೆಂಟರ್ಸ್ ಆದ್ರೆ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಕೆಲಸ ಇಂಥವ್ರ ಹತ್ರ ಮಾಡ್ತಾ ಇದೀವಿ ಅನ್ನೋ ಖಾತ್ರಿ ಅಷ್ಟೇ ನೀವು ಮಾಡಿಸ್ಬೇಕಾಗತ್ತೆ. ಒಂದು ಪ್ರೂಫ್ ಅಷ್ಟೇ ಕೇಳ್ತಾರೆ, ಮಿಕ್ಕಿದ್ ಏನೂ ಕೇಳಲ್ಲ. ನಿಮ್ಮ ಆಧಾರ್ ಕಾರ್ಡು, ಅದಾದ್ಮೇಲೆ ಬ್ಯಾಂಕ್ ಅಕೌಂಟ್ ಅಷ್ಟೇ ಬೇಕಾಗಿರುತ್ತೆ. ಎಲ್ಲಾನು ಕಂಪಲ್ಸರಿ ಅಲ್ಲ. ಒಂದೇ ಒಂದು ಸಾಕ್ಷಿ ಸಿಕ್ಕಿದ್ರು ಕೂಡ ಮಾಡ್ಬೇಕು. ಆತರ ಏನು ಕಂಪಲ್ಸರಿ ಎಲ್ಲ ತಗೊಂಬನ್ನಿ ಅಂತ ತಿರ್ಗಾಡ್ಸಿದ್ರೆ ಸೀದಾ ನೀವು ನನ್ನ ಹತ್ರ ಬನ್ನಿ. ಅತ್ತನ್ನಿ ಇತ್ತನ್ನಿ ಅಂದ್ರೆ ನೀವು ನನ್ನ ಹತ್ರ ಬನ್ನಿ. ಒಂದು ದಾಖಲೆ ಇದ್ರೆ ಸಾಕು. ನೀವು ದುಡಿತಾ ಇದ್ದೀರಾ ಒಬ್ರ ಹತ್ರ ಅನ್ನೋ ಒಂದು ದಾಖಲೆ ಇದ್ರೆ ಸಾಕು, ಅದ್ರ ಮೇಲೆ ನಾವು ಕಾರ್ಡ್ ಮಾಡ್ತೀವಿ. ಸರ್ಕಾರದ ಒಂದು ಚಿಂತನೆ ಇದೆ, ನಿಮ್ ಬಗ್ಗೆ ಗೌರವ ಇದೆ, ದುಡಿದು ಬದುಕ್ತಾ ಇದ್ದೀರಾ, ಯಾರಿಗೂ ಹೊರೆ ಆಗದೆ ಕುಟುಂಬನ ಕಾಪಾಡ್ಕೊಂತಾ ಇದ್ದೀರಾ, ಎಲ್ಲೋ ಒಂದ್ ಹತ್ರ ಕೆಲಸ ಹುಡುಕೊಂಡು ನಿಮ್ ಜೀವನನ ತುಂಬಾ ಸ್ವಾಭಿಮಾನವಾಗಿ ಮಾಡ್ತಾ ಇದ್ದೀರಾ ಅಂತ ಒಂದ್ ಚಿಂತನೆ ಇದೆ, ಕಳಕಳಿ ಇದೆ, ಗೌರವ ಕೂಡ ಇದೆ, ನಮಗೂ ಇದೆ, ಸರ್ಕಾರಕ್ಕೂ ಇದೆ. ಆದ್ರೆ ಅದ್ರ ಯೋಜನೆಗಳು ಪಾರದರ್ಶಕವಾಗಿ ಇರ್ಬೇಕು ಅನ್ನುವಂತ ಆಲೋಚನೆ ನನಗಿದೆ. ಈ ಹೆಣ್ಮಗು ಈ ಜಾಗಕ್ಕೆ ಬಂದಾಗ ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ಏನೇ ಕಾರ್ಯಕ್ರಮ ನೇರವಾಗಿ ಫಲಾನುಭವಿಗಳಿಗೆ ಮುಟ್ಟೋಂಗ್ ಮಾಡಿ, ಎಜುಕೇಟ್ ಮಾಡಿ, ಅವೇರ್ನೆಸ್ ಕೊಡಿ, ಸರ್ಕಾರದ ಆಲೋಚನೆಗಳನ್ನ ಅರ್ಥ ಮಾಡಿಸಿ, ಅವರಿಗೆ ಎಲ್ಲೆಲ್ಲಿ ಏನೋ ಒಂದು ಹೆಲ್ತ್ ಇಶ್ಯೂ ಬಂದ್ರೆ ಶನಿವಾರ ಭಾನುವಾರ ರಜಾ ಹಾಕೊಂಡ್ರೆ ಯಾವ ಹಾಸ್ಪಿಟಲ್ ಫ್ರೀ ಇದೆ,
ಯಾವ ಹಾಸ್ಪಿಟಲ್ ಅಲ್ಲಿ ಎಷ್ಟು ದಿನದೊಳಗಡೆ ಟ್ರೀಟ್ ಮಾಡ್ತಾರೆ, ಮೆಡಿಸಿನ್ಸ್ ಎಲ್ಲಿ ಫ್ರೀ ಆಗಿ ಸಿಗುತ್ತೆ, ಇದನ್ನೆಲ್ಲ ಗಮನ ಹರಿಸಿ ಸಹಾಯ ಮಾಡಿ ಅಂತ ನಾವು ಒಂದು ಕಾರ್ಮಿಕರ ಒಂದು ಕಾರ್ಯಪಡಿ ಮಾಡಿದ್ವಿ. ಅವ್ರ ಪಾಪ 20, 50, 10 ಕಾರ್ಡ್ ಮಾಡ್ಕೊಂಡು ಅಷ್ಟಕ್ಕೆ ಸುಸ್ತಾ ಹೋಗಿದ್ದಾರೆ. ಆದ್ರೆ ನಾನು ಅವರಿಂದ ಜಾಸ್ತಿ ನಿರೀಕ್ಷೆ ಮಾಡಿದ್ದೆ, ಒಂದ್ ಸಾವಿರಾರು ಕುಟುಂಬಗಳನ್ನ ಕಾಯ್ತಾರೆ ಅಂತ. ಅವ್ರು ಅವ್ರದ್ದೇನೋ ಬಿಸಿ ಶೆಡ್ಯೂಲ್, ಅವ್ರದ್ದು ಜೀವನ ಇರುತ್ತಲ್ಲ, ಅವ್ರು ಮಾಡಕ್ ಆಗಿಲ್ಲ. ಅಂದ್ರೆ ನಾವ್ ಅನ್ಕೊಂಡಿದ್ ಮಟ್ಟಕ್ಕೆ ಅವರು ಆಕ್ಟಿವ್ ಆಗಿ ಕ್ರಿಯೇಟಿವ್ ಆಗಿ ಏನು ಸೇವೆ ಮಾಡಕ್ ಆಗ್ಲಿಲ್ಲ ಜನಗಳಿಗೆ. ಮುಂದೆ ನೋಡೋಣ ಆ ತರದ್ ಏನಾದ್ರು ಆಲೋಚನೆ ಬಂದು. ಏನಿದು ಸುರಕ್ಷತಾ ಕಿಟ್ ಅಂದ್ರೆ ಏನ್ ನಿಮ್ಗೆ ಕಾಣಿಸ್ತಾ ಇದೆ? ಇದ್ ನಿಮ್ಗೆ ಉಪಯೋಗ ಆಗತ್ತಾ? ಯಾವಾಗ್ಲೂ ಇಂಥ ಆಲೋಚನೆ ಇನ್ಯಾರಿಗೂ ಬಂದಿರಲ್ಲ. ನೀವು ಅಲ್ಲಿ ಗಾರೆ ಕೆಲಸ ಮಾಡೋರ್ಗೆ ಕೈ ಏನಾಗತ್ತೆ, ಹಾಳಾಗತ್ತಾ, ನಿಮಗ್ ಕೊಡ್ಬೇಕಾ ಇಂಥದನ್ನ ಅಂತ ನಿಮ್ಮ ಹತ್ರ ಕೆಲಸ ತಗೊಳ್ಳೋರ್ಗೆ ಈ ನೋವು ಅರ್ಥ ಆಗಲ್ಲ. ಆದ್ರೆ ಸರ್ಕಾರಕ್ಕೆ ಈ ನೋವು ಅರ್ಥ ಆಗುತ್ತೆ. ಅರ್ಥ ಆಗಿದ್ಯಾ ಇಲ್ವಾ? ನೀವು ತಗೊಳ್ಳಿ ಅಂದ್ರೆ ನಾವು ದುಡ್ದಿರೋ ದುಡ್ಡು ಇವೆಲ್ಲ ನಾನ್ ನೋಡಕ್ ಹೋದ್ರೆ ಏನೂ ಉಳ್ಸಕ್ಕಾಗಲ್ಲ. ನನ್ ಮಗು ಓದ್ತಾ ಇದೆ, ನನ್ನ ಅಮ್ಮನ್ ಟ್ರೀಟ್ ಮಾಡ್ಬೇಕು, ಅಲ್ಲೆತ್ತಿಡ್ಬೇಕು, ಇಲ್ಲೆತ್ತಿಡ್ಬೇಕು, ಚೀಟಿ ಕಟ್ಬೇಕು, ಏನೇನೋ ಅನ್ಕೊಂಡು ನೀವು ₹1 ದುಡ್ಡು ಕಳಿಯಲ್ಲ. ಹೌದಾ ಇಲ್ವಾ? ಕೆಲಸ ಮಾಡುವಂತ ಜಾಗದಲ್ಲಿ ಬಿಸಿಲಲ್ಲಿ, ಮಳೆಯಲ್ಲಿ, ಧೂಳು, ಸಿಮೆಂಟು, ಇಟ್ಕೆ ಎಲ್ಲ ತಲೆ ಮೇಲೆ ಹೋಗ್ತಾ ಇರ್ತಾರೆ. ನಾವೆಲ್ಲ ಯೋಚನೆ ಮಾಡಿದ್ದಾರೆ. ನೀವು ಎಷ್ಟು ಚೆನ್ನಾಗಿ ಸರ್ಕಾರದ ಒಂದು ಕಾರ್ಮಿಕ ಇಲಾಖೆ ಇಲ್ಲೇ ಇಟ್ಟಿದ್ದೀನಿ, ಯಾಕಂದ್ರೆ ನಿಮ್ಗೆ ಇನ್ನೂ ಕೆಲವೊಂದು ಯೋಜನೆಗಳು ಅರ್ಥ ಆಗ್ಲಿ ಅಂತ. ಎಲ್ಲೋ ಇದ್ರು ಬೇಡ, ಎಷ್ಟೊಂದ್ ಜನ ಕಾರ್ಮಿಕ ಕುಟುಂಬಗಳಿಗೆ ಆ ಕಲ್ಯಾಣ ಕಾರ್ಯಕ್ರಮಗಳು ಅರ್ಥ ಆಗ್ಬೇಕನ್ನುವಂತ ಒಂದು ಕನಸಲ್ಲಿಂದ ಆಫೀಸ್ ಗೊತ್ತಾಗ್ಲಿ, ಆಫೀಸ್ ಕಾರ್ಯಕ್ರಮಗಳು ಅರ್ಥ ಆಗ್ಲಿ, ಎಲ್ಲ ನಿಮ್ಗೆ ಏನೇನ್ ಸೌಲಭ್ಯಗಳಿದಾವೆ, ಯಾಕೆ ಸೌಲಭ್ಯ ಅಂದ್ರೆ ನೀವು ನೇರವಾಗಿ ಅಲ್ವೇನೋ ಸರ್ಕಾರಕ್ಕೆ ಹೊರೆ ಆಗಿಲ್ಲ, ಸ್ವಾಭಿಮಾನವಾಗಿರೋ ಬದುಕು ಕಟ್ಕೊಂಡಿದ್ದೀರ. ನಿಮ್ಗೆ ಓದೇ ಅವಶ್ಯಕತೆ ಇಲ್ಲ. ಒಂದು ಕಲೆ ವೃತ್ತಿ, ಅದು ಕಲ್ತಾದ್ಮೇಲೆ ನಿಮ್ ಬದುಕನ್ನ ನೀವೇ ಸಾಗಿಸ್ತಾ ಇರ್ತೀರ. ಎಷ್ಟು ದಿನ ಆರೋಗ್ಯವಾಗಿರ್ತೀರ ಅಷ್ಟು ದಿನ ನಿಮ್ ಕುಟುಂಬಕ್ಕೆ ನೀವು ಶಕ್ತಿ, ಆಸ್ತಿ ಎರಡೂ ಆಗ್ತೀರ. ಎಷ್ಟು ದಿನ ನೀವು ಆರೋಗ್ಯವಾಗಿರ್ತೀರ, ಯಾವತ್ತೂ ನೀವು ಯಾರಿಗೂ ಹೊರೆ ಆಗಲ್ಲ ಅಂತ ಜೀವನ ನೀವು ಮಾಡಿರೋದು. ಅದಕ್ಕೆ ನಿಮ್ ಕುಟುಂಬನೂ ಚೆನ್ನಾಗಿರ್ಬೇಕು, ನೀವು ಆರೋಗ್ಯವಾಗಿರ್ಬೇಕು. ನಿಮ್ ಸುರಕ್ಷತೆ, ನಿಮ್ ಆರೋಗ್ಯ ಎಲ್ಲಾನು ಮುಖ್ಯ ಅಷ್ಟೇ. ಇದಕ್ ಮೇಲೆ ನನ್ಗೆ ಏನು ಗೊತ್ತಿಲ್ಲ. ಇನ್ನೇನಾದ್ರೂ ವಿಚಾರ ಇದ್ರೆ ಹೇಳಮ್ಮ. ಏನೂ ಇಲ್ವಾ? ಇಷ್ಟು ನೀವು ಈ ಕಾರ್ಯಕ್ರಮಗಳನ್ನ, ಸರ್ಕಾರದ ಯೋಜನೆ ನಿಮಗ್ ಕೊಡ್ತಾ ಇರುವಂತ ಗೌರವ ಇದೆಲ್ಲ ನಿಮ್ಗೆ. ಈಗ ನಮ್ KGFಗೆ 1000 ಕಿಟ್ಸ್ ಬಂದಿದೆ. ಎಷ್ಟು? 1000 ಕಿಟ್ ಬಂದಿದೆ. ಇಲ್ಲೇನು 1000 ಜನ ಬಂದಿಲ್ಲ. ಆದ್ರೆ ಯಾರಾದ್ರೂ ಬಿಟ್ಟು ಹೋಗಿದ್ರೆ, ಎನ್ರೋಲ್ ಮಾಡಿದ್ರೆ ಸಾಕು, ಒಂದ್ ಆಧಾರ್ ಕಾರ್ಡ್ ಎತ್ಕೊಂಡ್ಬಂದ್ರೆ ಇವೆಲ್ಲ ಕೊಡ್ಬೇಕು. ಪ್ರತಿಯೊಬ್ಬರು ಫೋನ್ ನಂಬರು ನಿನ್ನ ಹತ್ರ ಇರ್ಬೇಕು, ಅವ್ರಿಗೆ ಸೇರ್ಬೇಕು, ಫಲಾನುಭವಿಗೆ ಸೇರ್ಬೇಕು. ಅದಾದ್ಮೇಲೆ ಯಾರು ಇವತ್ತು ತಪ್ಪೋಗಿರ್ತಾರೆ, ಪ್ರತಿಯೊಬ್ರು ಅವ್ರ ನಂಬರ್ ಬರ್ದ್ ಕೊಟ್ರೆ, ಈ ಡೀಟೇಲ್ಸ್ ತಂದು ಕೊಟ್ರೆ ಕೊಡ್ಬೇಕಾಗತ್ತೆ. ಬೇರೆ ಏನು ನಿನ್ನಲ್ಲಿ ರೂಲ್ಸ್ ಇರಲ್ಲ. ಒಂದು ನಿಮ್ದು ರಿಜಿಸ್ಟ್ರೇಷನ್ ಇರುತ್ತೆ, ಅದು ಗೌರ್ಮೆಂಟ್ಗೂ ಒಂದು ಅಥೆಂಟಿಕ್ ಡಾಕ್ಯುಮೆಂಟ್ ಆಗುತ್ತೆ. ಗೌರ್ಮೆಂಟ್ಗೆ ನೀನ್ ಏನ್ ರಿಜಿಸ್ಟರ್ ಮೇಂಟೈನ್ ಮಾಡ್ತೀಯ, ಇವತ್ತು ಒಬ್ಬೊಬ್ರು ತಗೊಂಡೋದಾಗ ಅವ್ರ ನಂಬರ್ ತಗೊಳ್ಳಿ, ಸೈನ್ ತಗೊಳ್ಳಿ. ಅವ್ರ ಕಾರ್ಡ್ ನೀವು ಅದೇನು ಆಧಾರ್ ಕಾರ್ಡ್ ಮತ್ತೆ ಕಾರ್ಡ್ ಅದು ಅಥೆಂಟಿಕ್ ಪ್ರೂಫ್ ಆಗುತ್ತೆ. ಬಂಗಾರಪೇಟೆ ಸರ್ಕಲ್ ಕಾರ್ಡ್ಸ್ಗೆ ಇಲ್ಲಿ ಪ್ರಾವಿಷನ್ ಇಲ್ಲ, ನಾವು ಕೊಡೋದಿಲ್ಲ. ನೀವು ಬಂಗಾರಪೇಟೆ ತಾಲೂಕಲ್ಲೇ ತಗೋಬೇಕು. KGF ಅವ್ರಿಗೆ ಕೊಡಮ್ಮ, ಸಾಕು. KGF ಅವ್ರಿಗೆ ಕೊಡಮ್ಮ. ಇಲ್ಲಿ ಕಾರ್ಮಿಕ ಇಲಾಖೆ KGFಗೆ ಸೀಮಿತವಾಗಿ ಸೇವೆ ಮಾಡಕ್ಕೆ ಬಂದಿದ್ದಾರೆ. KGF ಅಲ್ಲಿ ಯಾರು ಎನ್ರೋಲ್ ಮಾಡಿದೀರಾ KGF ಅಲ್ಲಿ, ಅವರಿಗೆ ಇದ್ರದ್ದು ಏನು ಬೆನಿಫಿಟ್ಸ್ ಇರುತ್ತೆ, ಅವ್ರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಬೇರೆ ಕ್ಷೇತ್ರದವ್ರಿಗೆ ಕೊಟ್ರೆ ಇವ್ರು ಆನ್ಸರಬಲ್ ಆಗ್ತಾರೆ. ಇಲ್ಲಿ ಈ KGF ಕ್ಷೇತ್ರಕ್ಕೆ ಮಾತ್ರ ಇವ್ರು ಕಾರ್ಮಿಕ ಇಲಾಖೆ ಅಧಿಕಾರಿ ಆಗಿದ್ದಾರೆ. ಬೇರೆಯವ್ರಿಗೆ ಕೊಡಕ್ ಅವಕಾಶ ಇರಲ್ಲ. ಅವ್ರು ನಿಮ್ಗೆ ಎಷ್ಟೇ ಹತ್ರದವ್ರಾದ್ರೂ KGF ಅವ್ರಿಗೆ ಕೊಡ್ಸಿ. ಬರೀ ಒಂದೇ ನಿಮ್ದು ಕಾರ್ಮಿಕ ಇಲಾಖೆ ಕಾರ್ಡು, ಒಂದ್ ಆಧಾರ್ ಕಾರ್ಡ್ ಅಷ್ಟೇ ಪ್ರೂಫ್ ಅವ್ರು ಇಟ್ಕೋಬೇಕಾಗತ್ತೆ. ಯಾವತ್ತಾದ್ರೂ ಒಂದ್ ಎನ್ಕ್ವೈರಿ ಬಂದಾಗ ಫಲಾನುಭವಿಗೆ ರೀಚ್ ಆಗಿದ್ಯಾ ಇಲ್ವಾ ಅಂತ ಇವ್ರ ಮೇಲೆ ಒಂದ್ ಎನ್ಕ್ವೈರಿ ಆಗೇ ಆಗುತ್ತೆ. ಅವಾಗ 1000 ಜನಕ್ಕೂ ಹೋಗ್ಬೇಕು. ಅದನ್ನ ನಾನು ಕಣ್ಣಿಟ್ಟಿರ್ತೀನಿ. ಎಷ್ಟು ಕಿಟ್ ಬಂದಿದೆ ಕೇಳಿದೀನಿ ಸರ್ಕಾರದಿಂದ, ನಮ್ ಯೋಜನೆ ಎಷ್ಟು ಬಂದಿದೆ, 1000 ಜನಕ್ಕೆ ಬಂದಿದೆ. ಇವತ್ ನೀವ್ ಯಾರು 1000 ಜನ ಬಂದಿಲ್ಲ. ಇನ್ನೂ ಒಂದ್ಸತಿ ಕರೆದು ಕೊಡ್ತೀಯಾ ನಮ್ ಮುಂದೆನೆ, ಇನ್ನೂ ಸಂತೋಷ. ಇನ್ 2-3 ದಿನ ಬಿಟ್ಟು ಮಿಕ್ಕಿದವ್ರು ಕೊಡ್ತೀಯಾ ಅಂತಂದ್ರೆ ಹಾಗೆ ಮಾಡಿ. ಅವ್ರದ್ದು ಲೇಬರ್ ಕಾರ್ಡು ಎಲ್ಲ ಕಲೆಕ್ಟ್ ಮಾಡ್ಕೊ, ಒಂದ್ 2-3 ದಿನದಲ್ಲಿ ಮತ್ತೆ ನಾವು ಬಂದಾಗ ಇಲ್ಲೇ ಸೇರಿಸ್ತೀರಂದ್ರೆ, ಇವತ್ತು ಒಂದು 200 ಜನ ಬಂದಿದ್ದಾರೆ, ಅಷ್ಟು ಬಂದಿಲ್ಲ. 200 ಜನನು ಬಂದಿಲ್ಲ. ಕರ್ಸಿ ಗೊತ್ತಾಗ್ಲಿ ಅವ್ರಿಗೆ, ಅವ್ರದ್ದು ಇದು ಬೆನಿಫಿಟ್ಸ್ ಗೊತ್ತಾಗ್ಲಿ. ಕರ್ಸಿ, ನೀವು ಕರ್ದೇ ಕೊಡಿ. ಇಲ್ಲಿ ಪರವಾಗಿಲ್ಲ, 100 ಜನ, 200 ಜನ ಕರ್ದು ಎಲ್ಲಾರ್ಗೂ ಕೊಡಿ. ಅವಾಗ ಎಲ್ಲಾರ್ನು ಕರೆಯೋದೇನು ಅವಶ್ಯಕತೆ ಇಲ್ಲ. ಬೆನಿಫಿಷರೀಸ್ ಕರ್ಸಿ. ನೀವು ಹೆಲ್ಮೆಟ್ ಕೊಟ್ಟಿದ್ದಾರೆ, ಗ್ಲಾಸ್ ಕೊಟ್ಟಿದ್ದಾರೆ, ಶೂಸ್ ಕೊಟ್ಟಿದ್ದಾರೆ, ಇಯರ್ ಏಡ್ ಕೊಟ್ಟಿದ್ದಾರೆ.
ಏನ್ ಸರ್ ನೀ ಕ್ಯಾಪ್ ಕೊಟ್ಟಿದ್ದಾರೆ, ಕಾಲೆಲ್ಲ ಏಟ್ ತಗಲ್ಬಾರ್ದು ಅಂತ ನೀ ಕ್ಯಾಪ್ ಕೊಟ್ಟಿದ್ದಾರೆ, ಥರದ್ದೆಲ್ಲ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಇದನ್ನ ಕೊಡ್ತಾ ಇದ್ದೀರಮ್ಮ ನೀವು. ಪ್ರತಿಯೊಬ್ಬರಿಗೂ ಇದೇನಾದ್ರೂ ನನ್ಗಷ್ಟೇ ತೋರ್ಸಿದ್ರೆ ನಾನು ಗಲಾಟೆ ಮಾಡ್ತೀನಿ ನಿಮ್ ಮೇಲೆ. ಮನೇಲಿ ಓದಿರೋ ಮಕ್ಳು ಇರ್ತಾರೆ, ಅವ್ರು ಓದ್ತಾರೆ, ಅಪ್ಪ ಇದು ನನಗೆ ಅಪ್ಲೈ ಮಾಡ್ಕೊಬಹುದು, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅವ್ರ ಮಕ್ಕಳು ಓದಿ ಹೇಳಿ, ಅವ್ರಿಗೆ ಇದ್ರ ಬೆನಿಫಿಟ್ ಸಿಗ್ಲಿ. ಕೊಟ್ರೆ ಅವರು ಅವರಿಗೆ ಶಿಕ್ಷೆ ಆಗತ್ತೆ ಅಂತ ಕೂಡ ಕಾರ್ಡ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಏನಿದ್ರು ಕಷ್ಟ ಪಡೋರ್ಗೆ ಇದು ರೀಚ್ ಆಗ್ಬೇಕು ಅನ್ನೋದು ಒಂದೇ ಒಂದು ಕನ್ಸರ್ನ್, ಅದು ಸಂಕಲ್ಪ. ಅದು ಕಷ್ಟ ಯಾರು ಬಿದ್ದಿದ್ದಾರೆ, ಯಾರು ಈ ಕೆಲ್ಸಗಳೆಲ್ಲ ಮಾಡಿದಾರೆ ಅವ್ರಿಗೆ ಇದು ಸೇರ್ಬೇಕು. ಪೇಂಟರ್ ಸೇರ್ಲಿ, ಎಲೆಕ್ಟ್ರಿಷಿಯನ್, ಕಾರ್ಪೆಂಟ್ರು, ಪ್ಲಂಬರು, ಮೇಸ್ತ್ರಿ, ಗಾರೆ ಕೆಲಸ ಯಾರೇ ಮಾಡಿದ್ರು ನಿಮಗ್ ಸೇರ್ಬೇಕು. ನಿಮ್ ಹಕ್ಕಿದು, ನಿಮ್ ಬೆನಿಫಿಟ್ ಸರ್ಕಾರದಿಂದ 1 ಬರ್ಲಿ 10 ಬರ್ಲಿ 1000 ಬರ್ಲಿ ಇದು ನಿಮ್ದು. KGF ಗೆ ಮಾತ್ರ ಸೀಮಿತವಾಗಿ ಈ ಅಧಿಕಾರಿ ಕೆಲಸ ಮಾಡ್ಬೋದು, ಬೇರೆ ಕ್ಷೇತ್ರಕ್ಕೆ ಅಲ್ಲ, ಬರೀ KGF. ಇನ್ನೇನಮ್ಮ ಕ್ಲಾರಿಫಿಕೇಶನ್? ಇನ್ನ ನಿಮ್ ಫ್ರೆಂಡ್ಸ್ ಎಲ್ಲ ಯಾರ್ಯಾರು ಇದಾರೆ ಹೇಳ್ತೀರಾ? KGF ಅವ್ರಿಗೆ ಹೇಳಿ, ಹಿಂಗಿದೆ, ಎಷ್ಟ್ ದಿನ ಆದ್ರೂ ಅವ್ರದ್ದು ಅವ್ರಿಗೆ ಸೇರುತ್ತೆ, ಬೇರೆ ಯಾರಿಗೂ ನಾವು ಕೊಡ್ಸಲ್ಲ. ಇಷ್ಟ ಒಂದು ಕಿಟ್ 4500 ಅಂತ ಇದಾರೆ, ನನಗೂ ಅಷ್ಟಾಗಿ ಗೊತ್ತಿಲ್ಲ. ಇದರದ್ದು ಒಂದ್ ಕಿಟ್ ಇವೆಲ್ಲಾನು ಕೂಡ ಸರ್ಕಾರನೇ ಒಂದ್ ಜಾಗದಲ್ಲಿ ಅದನ್ನ ನಮ್ಗೆ ಅನ್ನಿಸ್ತಾ ಇದೆ. ಇದೆಲ್ಲ ಒಂದ್ ಕಿಟ್ ಅಲ್ಲಿ ಎಷ್ಟಿರುತ್ತಪ್ಪ, ಎಷ್ಟು ಐಟಮ್ಸ್? ಇದ್ರಲ್ಲಿ 6 ಐಟಮ್ಸ್ ಇರುತ್ತೆ. ಸೊ ಡಿಫ್ರೆಂಟ್ ಟ್ರೇಡ್ ವರ್ಕರ್ಸ್ಗೆ 6, 7, 8 ಆಗುತ್ತೆ. ಇವ್ರಿಗೆಲ್ಲ ಸಪ್ರೇಟ್ ಆಗೇ ಇದೆ. ಪೇಂಟರ್ಗೆ ಗ್ಲೌಸ್ ಕೊಟ್ಟಿದ್ದಾರೆ, ಇವ್ರಿಗೆ ಪೇಂಟರ್ಗೆ. ಸೊ ಮಿಕ್ಕಿದೆಲ್ಲ ಸೇಮ್ ಕೊಟ್ಟಿದ್ದಾರೆ. 4-5 ಐಟಮ್ ಸೇಮ್ ಇದೆ. ಸರ್ಕಾರ KGF ಕ್ಷೇತ್ರದ ಕಾರ್ಪೆಂಟರ್ಸ್ ಇರ್ಬೋದು, ಪೇಂಟರ್ಸ್ ಇರ್ಬೋದು, ಪ್ಲಂಬರ್ಸ್ ಇರ್ಬೋದು, ಎಲೆಕ್ಟ್ರಿಷಿಯನ್ಸ್ ಇರ್ಬೋದು, ಇದು ರೇಷನ್ ಕಾಂಕ್ರೀಟ್ ಇದನ್ ಮಾಡುವಂತ ಮೋಲ್ಡಿಂಗ್ ಎಲ್ಲ 49 ಲಕ್ಷದ ಬೆಲೆ ಬಾಳುವಂತ ಕಿಟ್ಸ್ ನ ಒಂದು ಕಿಟ್ಟು 4900 ರೂಪಾಯಿ. 1008 ಜನಕ್ಕೆ ಇವತ್ತು KGF ಗೆ ಕಿಟ್ಸ್ ಕಳ್ಸಿದ್ದಾರೆ. 1008 ಜನ ಫಲಾನುಭವಿಗಳಿಗೆ, ಬೆನಿಫಿಷರೀಸ್ಗೆ 49,039 ಲಕ್ಷ ಅಷ್ಟು ಬೆಲೆ ಬಾಳುವಂತ ಕಿಟ್ಸ್ ನ ನಿಮ್ಮ ಸುರಕ್ಷತೆಗೋಸ್ಕರ ಕಳಿಸಿದ್ದಾರೆ. ಅದಾದ್ಮೇಲೆ KGF ಗೆ ವಿಶೇಷವಾಗಿ ಒಂದು ನಿಮ್ಮ ಆರೋಗ್ಯ ಸುಧಾರಣೆಗೋಸ್ಕರ ಒಂದು ಆಂಬ್ಯುಲೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ನಿಮ್ಗೆ ಮತ್ತೆ ಚೆಕಪ್ ಮಾಡಿಸ್ಕೊಳ್ಳೋದಕ್ಕೂ ಒಂದು ಅವಕಾಶ ಇದೆ. ಅದು ಎಲ್ಲಿ ಕರೆದ್ರು ನಿಮ್ಗೆ 10 ಜನ 5 ಜನ ಎಲ್ಲಿರ್ತೀರಾ ನೀವ್ ಹೇಳಿದ್ರೆ ಅಡ್ರೆಸ್ ಬರ್ಸಿ ನಿಮ್ ನಂಬರ್ ಕೊಟ್ಟು ಆ ಜಾಗಕ್ಕೆ ಬರ್ತಾರೆ. ನೀವು ಬೆಳಗ್ಗೆ ತಿಂಡಿ ತಿನ್ನೋ ಟೈಮಲ್ಲೋ, ಮಧ್ಯಾಹ್ನ ಊಟ ತಿನ್ನೋದಕ್ಕೆ ಅರ್ಧ ಗಂಟೆ ರೆಸ್ಟ್ ಇರುತ್ತಲ್ಲ, ಆ ಟೈಮಲ್ಲಿ ಬಂದು ನಿಮ್ ಅಷ್ಟು ಜನದ್ದು ನಿಮ್ಗೆ ಏನೇನ್ ಟೆಸ್ಟ್ ಬೇಕು ಅಂತಾರೆ ಎಲ್ಲ ಫ್ರೀ ಆಗಿ ಮಾಡ್ತಾರೆ, ಬರ್ತಾರೆ. ಆಮೇಲೆ ಟೆಸ್ಟ್ ಮಾಡ್ತಾರೆ, ದುಡ್ಡು ₹1 ದುಡ್ಡು ಇಸ್ಕೋಕೂಡ್ದು. ಆತರ ಒಂದು ವ್ಯವಸ್ಥಿತವಾಗಿ ನೀವಿರುವಂತ ಜಾಗದಲ್ಲಿ ನಿಮ್ಮ ಆರೋಗ್ಯ ತಪಾಸಣೆ ಮಾಡಿ ನಿಮ್ಮ ಆರೋಗ್ಯಕ್ಕೆ ಯಾವ್ಯಾವ ರೀತಿ ಮಾರ್ಗದರ್ಶನ ಕೊಡ್ಬೇಕನ್ನುವಂತ ಒಂದು ದೂರದೃಷ್ಟಿಯಿಂದ ಸರ್ಕಾರ ಒಂದು ಯೋಜನೆ ಮಾಡಿದೆ. ಎಲ್ಲಿ ಕೆಲಸ ಮಾಡ್ತೀರಾ ಬನ್ನಿ ಅಂದ್ರೆ ಅವರೇ ಬರ್ತಾರೆ, ಒಂದ್ ಸ್ವಲ್ಪ ಟೈಮ್ ತಗೊಂಡ್ ಬರ್ತಾರೆ. ಇದು ಒಳ್ಳೆ ಕಾರ್ಯಕ್ರಮನ. ಬುಕ್ಸ್ ಕಿಟ್ ಲಾಸ್ಟ್ ಟೈಮ್ ಎಲ್ಲ ಕೊಟ್ಟಿದ್ರು. ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಬುಕ್ಕುಗಳು ಕೂಡ ಸಹ ಕೊಡ್ತಾರೆ ಮಕ್ಕಳಿಗೆ. ಇವಾಗ ಸ್ಟಾಪ್ 3 ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಗಮನಕ್ಕೆ ನನ್ನ ಕೇಳ್ತಾ ಇದ್ದಾರೆ, ಅದಕ್ಕೆ ನಿಮ್ಗೆ ಸೇಫ್ಟಿ ಕಿಟ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಯೂನಿಯನ್ ಅಲ್ಲಿ ನಾನು ಒಂದು 5000 ಮೆಂಬರ್ಸ್ ಎನ್ರೋಲ್ ಮಾಡಿ ಅವ್ರಿಗೂ ಸೇಫ್ಟಿ ಕಿಟ್ಸ್, ಟೂಲ್ ಕಿಟ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಸರ್ಕಾರದಿಂದ. ಇನ್ಸ್ಪೆಕ್ಟರ್ ಮೇಡಮು ನಮಗೆ ಸಪೋರ್ಟ್ ಮಾಡ್ತಾರೆ. ನಾನು ಮಾಡಿದವರು ಎಲ್ಲ ಜೆನ್ಯೂನ್ ವರ್ಕರ್ಸೇ ಮಾಡಿದ್ದೀನಿ, ವರ್ಕರ್ಸ್ ಮಾತ್ರ ಮಾಡಿದ್ದೀನಿ. ಸೊ ಎಲ್ಲ ಬಂದು ಸೇಫ್ಟಿ ಕಿಟ್ಸ್ ತಗೊಳ್ಬೇಕು. ನಾನು ಎಲ್ಲ ಇನ್ಫಾರ್ಮೇಷನ್ ಆಫೀಸ್ ಬಂದರೆ ಎಲ್ಲ ಹೇಳ್ತೀನಿ. ನೋಟಿಸು ಇದೆ ನನ್ನ ಹತ್ರ. ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಜೆನ್ಯೂನ್ ವರ್ಕರ್ಸ್ ಮಾತ್ರ ರಿಜಿಸ್ಟರ್ ಮಾಡ್ಕೊಳ್ಳಿ. ಫೇಕ್ ಕಾರ್ಡ್ಸ್ ಮಾಡಬೇಡಿ, ಅದು ನಿಮಗೆ ತೊಂದರೆ ಆಗುತ್ತೆ. ಸೊ ಲಾಸ್ಟಲ್ಲಿ ನಿಮ್ಮ ಮೇಲೇ ಕೇಸ್ ಆಗುತ್ತೆ. ಸೊ ಜೆನ್ಯೂನ್ ವರ್ಕರ್ಸ್ ಮಾತ್ರ ಮಾಡ್ಕೊಳ್ಳಿ. ಮಾಡಿದ್ರೆ ಅದ್ರದ್ದು ನಾವು ಎಲ್ಲ ಡೀಟೇಲ್ಸ್ ಹೇಳ್ತೀವಿ, ಹೇಳ್ಬಿಟ್ಟು ಅದು ಏನಿದೆಯೋ ನಿಮಗೆಲ್ಲ ಮಾಡ್ತೀವಿ. ಇನ್ಸ್ಪೆಕ್ಟರ್